ಒಂದು ಫನ್ನಿ ಟ್ರೋಲ್ ಇದೆ, ನೋಡಿದ್ರ ನೀವು? ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವರನ್ನ ಈ ಕಡೆ ಇವರು ವಿಜಯಲಕ್ಷ್ಮಿ ಅವರು ರಿಜೆಕ್ಟ್ ಮಾಡ್ತಾರೆ. ಆ ಥರದಲ್ಲಿ ಒಂದು ಇವರು ಕಾವ್ಯ, ಇವರು ಗಿಲ್ಲಿ ಅನ್ಕೊಂಡು ನಿನ್ಗೇನು ಅರ್ಹತೆ ಇದೆ ನನ್ನನ್ನು ಲವ್ ಮಾಡೋದಕ್ಕೆ, ಮದುವೆ ಆಗೋದಕ್ಕೆ ಅನ್ನೋ ಥರ ಕಾಮೆಂಟ್ ನೋಡಿಲ್ಲ. ನಾನು ಆಕ್ಚುಲಿ ಇದನ್ನ ಹೇಳ್ತಾ ಇದ್ದೆ, ಅವನಿಗೆ ರೇಗಿಸ್ತಾ ಇದ್ದೆ, ನೀನು ಹಿಂಗೆ ಮಾಡಿ ಮಾಡಿ ನನ್ನ ಹೊರಗಡೆ ವಿಲನ್ ಮಾಡಿ ಇಟ್ಟಿರ್ತೀಯ ನೀನು ಅಂತ. ಆ ಥರದ್ದು ಏನೂ ಇಲ್ಲ. ಅವನು ಅದನ್ನು ತಮಾಷೆಗೆ ಮಾಡ್ಕೊಂಡು ಬಂದಿದ್ದು, ತಮಾಷೆಗೆ ಅದು ಫನ್ನಾಗಿ ಅದೊಂದು ಬಾಂಡ್ ಕ್ರಿಯೇಟ್ ಆಗೋಯ್ತು. ಅದು ಬಿಟ್ಟರೆ ನಥಿಂಗ್ ಸೀರಿಯಸ್. ಜನರು ಅದನ್ನು ಆ ಥರ ತೊಗೊಂಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಷ್ಟು ಹವಾ ಕ್ರಿಯೇಟ್ ಆಗಿದೆ ಅಂದರೆ ಅದು ಜನಕ್ಕೆ ಇಷ್ಟ ಆಗಿದೆ ಅಂತ ಅಲ್ವಾ? ಇಷ್ಟ ಆಗಿದ್ದಕ್ಕೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಲ್ವಾ? ಕೆಲವೊಂದು ಜೋಡಿಗಳನ್ನು ಅದೇ ಥರ ಮಾಡಿರ್ತಾರೆ ಅಂತ. ಇವನ್ ಏನು ಗೊತ್ತಾ, ಗಿಲ್ಲಿ ಬಗ್ಗೆ ಈ ಥರದ ಒಂದಿಷ್ಟು ವಿಚಾರಗಳು ಬಂದವು. ಅವ್ರು ಹಿಂದಿನ ಶೋದಲ್ಲಿ ಒಂದು ಹುಡುಗಿ ಜೊತೆ ಈ ಥರ ಕಂಟೆಸ್ಟೆಂಟ್, ಹುಡುಗಿ ಅಂತ ತಪ್ಪಾಗ್ಬೋದು, ಕಂಟೆಸ್ಟೆಂಟ್ ಜೊತೆಗೆ ಆ ಥರ ಸುಮ್ಮನೆ ರೇಗಿಸ್ತಾ ಇರ್ತಾರೆ, ಅವ್ರ ಶೋಗೋಸ್ಕರ ಆ ಥರ ಮಾಡ್ತಾರೆ. ಆ ಥರದ್ದೆಲ್ಲ ವಿಷಯಗಳು ಇವೆ. ಆಚೆ ಬಂದಮೇಲೂ ಕೇಳಿದ್ವಿ, ಒಳ್ಳೆ ಬಾಂಡಿಂಗ್ ಅಂತ ಗಿಲ್ಲಿ ಆಲ್ರೆಡಿ ಹೇಳಿದ್ರು, ನೀವು ಕೂಡ ಅದನ್ನೇ ಹೇಳಿದ್ರಿ. ನಿಮ್ಗೆ ಅನ್ಸುತ್ತೆ ಅವರು ಶೋಗೆ ಎಂಟರ್ಟೈನ್ ಮಾಡೋದಕ್ಕೇನೆ ಆ ಥರ ಒಂದು ಫೀಮೇಲ್ ಕಂಟೆಸ್ಟೆಂಟ್ನ ಉಪಯೋಗಿಸ್ಕೊಳ್ತಾರೆ ಅನ್ನೋ ಥರ? ಇದ್ರ ಬಗ್ಗೆ ನಾನು ಅವನ ಹತ್ರ ಮಾತಾಡಿರೋದ್ರಿಂದ ನಾನು ಹೇಳಿರೋದು, ನೀನು ಹಾಗೆ ಮಾಡ್ತೀಯ ಅಂತಲೇ ನಾನು ಕೇಳಿದ್ದೆ. ಯಾಕಂದರೆ ನನಗೂ ಅದೇ ಇಂಪ್ರೆಷನ್ ಇರುತ್ತೆ ಇನಿಷಿಯಲಿ. ನಾನು ಅವ್ನು ಕೇಳಿದಾಗ ಅವನದೇ ಹೇಳ್ತಾನೆ, ಬೇರೆ ಶೋಗಳು ಬೇರೆ, ಬಿಗ್ ಬಾಸ್ ಬೇರೆ, ಅದು ಕಂಟೆಂಟ್ಗೋಸ್ಕರ ಆಗಿದ್ದು ಫ್ರೆಂಡ್ಶಿಪ್ ಅಲ್ಲ, ಅದು ಆರ್ಗ್ಯಾನಿಕ್ ಆಗಿದ್ದು ಫ್ರೆಂಡ್ಶಿಪ್ಪು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ನಾವಿಬ್ಬರೇ ಜಂಟಿಯಾಗಿ ಹೋಗುವಾಗಾಯಿತು. ಸೊ ಆರ್ಗ್ಯಾನಿಕ್ಕಾಗಿ ಆಗಿದ್ದಂಥ ಫ್ರೆಂಡ್ಶಿಪ್ ಅದು, ಯಾವುದು ಕಂಟೆಂಟಿಗೆ ಅಂತ ನನಗೂ ಅನಿಸ್ಲಿಲ್ಲ. ಅವ್ನು ಕಂಟೆಂಟಿಗೆ ಅದನ್ನು ಇದು ಮಾಡ್ತಿದ್ದಾನೆ ಅಂತಂದಿದ್ರೆ ಪ್ರಾಬಬ್ಲಿ ನಾನು ಅದನ್ನು ಕಂಪ್ಲೀಟಾಗಿ ಇದು ಮಾಡ್ತಾಯಿದ್ದೆ. ಅವನು ತುಂಬ ಸಲ ಅದು ಹಾಗೆ ಬರೀ ಕಂಟೆಂಟಿಗೆ ಆಗೋದಾಗಿದ್ದಿದ್ರೆ, ಕಂಟೆಂಟಿಗಷ್ಟೇ ನಮ್ಮ ಫ್ರೆಂಡ್ಶಿಪ್ ಆಗಿದ್ದಿದ್ರೆ, ಎಷ್ಟೋ ಸರಿ ನಾವು ಕಾಂಪಿಟೇಟರ್ಸ್ ಆಗಿದ್ರೂ ನಾವು ಸ್ಟ್ಯಾಂಡ್ ತೊಗೊತಾ ಇದ್ವಿ. ಅಂದರೆ ಎಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಐ ಡೋಂಟ್ ಥಿಂಕ್ ಸೊ. ಅವನೇ ಹೇಳ್ದಂಗೆ ಅವನೇ ಹೇಳಿದ್ದಾನೆ ಇದನ್ನು. ಈ ಕ್ವೆಶ್ಚನ್ ನಾನೇ ಅವನನ್ನು ಕೇಳಿದ್ದೀನಿ, ಅವನೇ ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾನೆ. ಬೇರೆ ಶೋಗಳಲ್ಲಿ ಬೇರೆ, ಬಿಗ್ ಬಾಸಲ್ಲಿ ನಾನು ಆ ಥರ ಕಂಟೆಂಟ್ ಮಾಡೋಕ್ಕಾಗಲ್ಲ. ಸೊ ಏನು ಫ್ರೆಂಡ್ಶಿಪ್ ಫಾರ್ಮ್ ಆಗಿದೆ, ಆರ್ಗ್ಯಾನಿಕ್ಕಾಗೆ ಆಗಿರೋಂಥ ಫ್ರೆಂಡ್ಶಿಪ್ ಅದು. ಶೋ ಮುಗಿದ್ಮೇಲೆ ಗಿಲ್ಲಿ ಅವ್ರನ್ನ ಮೀಟ್ ಮಾಡಿದ್ರ ಇವತ್ತು? ಇಲ್ಲ, ಕಾಲು ಮಾಡಿಲ್ಲ, ಸಿಕ್ಕೇ ಇಲ್ಲ. ಅಷ್ಟು ಬ್ಯುಸಿ ಆದ್ರೆ ನೀವು? ಇಲ್ಲ, ನಾನಲ್ಲ ಬ್ಯುಸಿ, ಅವನು ಬ್ಯುಸಿ ಆಗಿದ್ದಾನೆ. ಇನ್ಫ್ಯಾಕ್ಟ್ ಇಬ್ಬರು ಕೂಡ ಆ ಒಂದು ಪ್ರಾಸೆಸಿಂಗಲ್ಲೇ ಇದ್ದೀವಿ ಅಷ್ಟೇ. ಓಕೆ, ಯಾರನ್ನ ತುಂಬ ಮಿಸ್ ಮಾಡ್ಕೊಳ್ತೀರಿ ನೀವು ಬಿಗ್ ಬಾಸ್ ಮುಗಿದ್ಮೇಲೆ? ಇವ್ರ ಜೊತೆ ನನ್ನ ಕಂಪ್ಯಾನಿಯನ್ಶಿಪ್ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನ್ನೋದು? ಎಲ್ಲರ ಜೊತೆನೂ ಅಂದರೆ ನಾನು ಜಾಸ್ತಿ ಜೊತೇಲಿ ಇರ್ತಾ ಇದ್ದಿದ್ದು ಸ್ಪಂದನ, ಧನು, ಗಿಲ್ಲಿ. ಸೊ ಎಲ್ಲರೂ ಮಿಸ್ ಮಾಡ್ಕೋತೀನಿ. ಎಂಟೈರ್ ಬಿಗ್ ಬಾಸ್ ಮನೇನೂ ಮಿಸ್ ಮಾಡ್ಕೋತೀನಿ ನಾನು. ಓಕೆ, ಕೊತ್ತಲವಾಡಿ ಸಿನಿಮಾ ಆಗ್ತಿದ್ದಂಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಒಂದು ಹೀರೋಯಿನ್ನು ಅಂತ ಗುರ್ಸ್ಕೊಂಡು ಆದಮೇಲೆ ಬಿಗ್ ಬಾಸ್ಗೆ ದಿಢೀರ್ ಎಂಟ್ರಿ ಕೊಟ್ರಿ. ಮುಂದೆ ಅಂದರೆ ಬಿಗ್ ಬಾಸಲ್ಲಿ ಗುರ್ಸ್ಕೊಂಡ ತಕ್ಷಣ ಅವಕಾಶಗಳು ಇರುತ್ತವೋ ಅಥವಾ ಶುರುವಾಗ್ತವೋ ಅನ್ನೋದಲ್ಲ, ಒಂದು ರೀತಿಲಿ ಗುರ್ಸ್ಕೊಳ್ತಾ ಇದ್ದಾಗ ದಿಢೀರ್ ಅಂತ ಒಂದು ಕಿರುತೆರೆ ಅನ್ನೋ ಥರ ಎಂಟ್ರಿ. ಈ ಸ್ಟ್ಯಾಂಡು ಕೆಲವರಿಗೆ ಕುತೂಹಲ ಬಂತು. ನಿಮ್ಮ ಉದ್ದೇಶ ಏನಿತ್ತು ಎಂಟ್ರಿ ಕೊಡಬೇಕಾದ್ರೆ? ನನ್ನ ಉದ್ದೇಶ, ಇವಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಒಂದು ರಿಯಾಲಿಟಿ ಶೋ ಮಾಡಿದೆ. ವೈ ನಾಟ್ ಬಿಗ್ ಬಾಸ್? ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡೋಣ, ಅವಕಾಶ ಸಿಕ್ಕಿದೆ. ಮೇ ಬಿ ರೈಟ್ ಟೈಮ್. ಭಯ ಇತ್ತು ನನಗೆ, ಏನಾಗುತ್ತೋ ಏನೋ ಅಂತ. ನನಗೂ ಆ ಅಂದರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇತ್ತು. ಬಟ್ ಚಾಲೆಂಜಿಂಗಾಗಿ ತೊಗೊಂಡೇ ಹೋಗಿದ್ದು. ಈಗ ನಾನು ಬಿಗ್ ಬಾಸಿಗೆ ಹೋಗಲಿಲ್ಲ ಅಂದರೆ ಪ್ರಾಬಬ್ಲಿ ನನ್ನ ಜರ್ನಿನೇ ಕಂಪ್ಲೀಟ್ ಅನಿಸಲ್ಲ. ಏನೇ ಎಷ್ಟೇ ಮಾಡಿದ್ರು ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಇತ್ತು, ಹಾಗಾಗಿ ಮಾಡಿದೆ. ಫಸ್ಟ್ ಟೈಮ್ ಕರೆ ಬಂದಿದ್ದ, ಹಿಂದೆಲ್ಲ ಕರೆ ಬಂದಿತ್ತ? ಲಾಸ್ಟ್ ಸೀಸನಿಗೂ ಕಾಲ್ ಬಂದಿತ್ತು ನನಗೆ. ಸೊ ಈ ಸೀಸನ್ ಧೈರ್ಯ ಮಾಡಿ ಹೋಗಿದ್ದೀನಿ. ಒಂದು ಸೀಸನ್ ಪೋಸ್ಟ್ಪೋನ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ಗೆ ಎಂಟ್ರಿ ಕೊಟ್ರಿ. ಓಕೆ,